ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಮದುವೆಯಾದ ಹೆಂಡತಿ ಬಂಜೆ ಅಂತ ಹೆಂಡತಿಯಿಂದಲೇ ಪಾಪಿ ಗಂಡ ದೂರವಾಗಿದ್ದ ನೆಲಮಂಗಲ ತಾಲೂಕಿನ ತಡಸಿ ಘಟ್ಟದಲ್ಲಿ ಘಟನೆ ನಡೆದಿದೆ. ಕಳೆದ 13 ವರ್ಷದ ಹಿಂದೆ ದಾಕ್ಷಾಯಿಣಿ ಜೊತೆ ನವೀನ್ ಕುಮಾರ್ ಮದುವೆಯಾಗಿತ್ತು. ಆದರೆ ಮದುವೆಯಾಗಿ 8 ವರ್ಷದ ಬಳಿಕ ಹೆಂಡತಿ ಬಿಟ್ಟಿದ್ದಾನೆ. ಹೀಗಾಗಿ ನನಗೆ ಗಂಡ ಬೇಕು ಅಂತ ಪತ್ನಿ ದಾಕ್ಷಾಯಿಣಿ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ನ್ಯಾಯಾಲಯದಲ್ಲಿ ವಿಚ್ಛೇದನ ಪ್ರಕರಣ ಇರುವಾಗಲೇ ಮತ್ತೊಂದು ಮದುವೆಯಾಗಿದ್ದಾನಂತೆ. ನನಗೆ ಗಂಡ ಬೇಕು ಎಂದು ದಾಕ್ಷಾಯಿಣಿ ಗೋಳಾಡುತ್ತಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಅಶ್ವಥ್ ನಗರದಲ್ಲಿ ಗ್ಯಾಸ್ ಗೀಜರ್ ಲೀಕ್ ಆಗಿ ಮಹಿಳೆ ಸಾವನ್ನಪ್ಪಿದ್ದಾರೆ. 4 ವರ್ಷದ ಮಗುವಿಗೆ ಸ್ನಾನ ಮಾಡಿಸುತ್ತಿದ್ದ ವೇಳೆ ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆಯಾಗಿ ರಮ್ಯಾ ಅನ್ನೋರು ಮೃತಪಟ್ಟಿದ್ದಾರೆ. ಸ್ನಾನಗೃಹದ ಬಾಗಿಲು ಕಿಟಕಿ ಮುಚ್ಚಿದ್ದರಿಂದ ಗಾಳಿಯಾಡಿಲ್ಲ. ಉಸಿರಾಟದ ಸಮಸ್ಯೆಯಾಗಿ ತಾಯಿ ಮಗು ಕುಸಿದು ಬಿದ್ದಿದ್ರು. ಅಸ್ವಸ್ಥರನ್ನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ತಾಯಿ ರಮ್ಯಾ ಸಾವನ್ನಪ್ಪಿದ್ದಾರೆ. ಮೃತ ರಮ್ಯಾ ಗರ್ಭಿಣಿಯಾಗಿದ್ರು. 4 ವರ್ಷದ ಮಗುವಿಗೆ ಚಿಕಿತ್ಸೆ ಮುಂದುವರೆದಿದೆ. ಬೆಳಗ್ಗೆ ಒಂದು 9:30-10 ಗಂಟೆಗೆ ಆಗಿದ್ದ ಘಟನೆ. ನಾವಿಲ್ಲಿ ಒಳಗಡೆ ಸ್ವಲ್ಪ ಬಿಸಿ ಇತ್ತು ಬೇಕರಿಯಲ್ಲಿ. ಬಟ್ ಅವರು ಗಂಡ ಬಂದು ಕರೆದ್ರು ನಾನು ಮತ್ತು ಇನ್ನೊಬ್ಬ ಫ್ರೆಂಡ್. ಬಟ್ ನೋಡುವಾಗ ಅವರು ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟಿದ್ದಾರೆ ವೈಫ್ ಅವರು. ಆವಾಗ ಅವರು ಎತ್ಕೊಂಡು ಹೋಗಿದ್ರು ಆಟೋದಲ್ಲಿ. ಮಗ ನಾವು ಎತ್ಕೊಂಡು ಹೋಗಿತ್ತು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅಪಾರ ಮೌಲ್ಯದ ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿಯ ವಿಮಾನ ನಿಲ್ದಾಣದಲ್ಲಿ 40 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನವನ್ನ ಸೀಸ್ ಮಾಡಲಾಗಿದೆ. ಓರ್ವ ಆರೋಪಿ ವಶಕ್ಕೆ ಪಡೆಯಲಾಗಿದೆ. ಬ್ಯಾಂಕ್ನಿಂದ ಅಕ್ರಮವಾಗಿ ಹ್ಯಾಂಡ್ ಬ್ಯಾಗ್ನಲ್ಲಿ 816 ಗ್ರಾಂ ಚಿನ್ನವನ್ನ ಮುಚ್ಚಿಟ್ಟು ಸಾಗಿಸುತ್ತಿರುವುದು ಗೊತ್ತಾಗಿದೆ.